ನಟ ದರ್ಶನ್ ಕೆಣಕಿದ್ರ ನಟ ಕಿಚ್ಚ ಸುದೀಪ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬೆನ್ನು ನೋವಿನ ಬಗ್ಗೆ ಮಾತನಾಡಿ ದರ್ಶನ್ಗೆ ಟಾಂಗ್ ಅನ್ನ ಕೊಟ್ಟುಬಿಟ್ರ. ಮ್ಯಾಕ್ಸ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ನನಗೆ ಬ್ಯಾಕ್ ಪೇನ್ ಇದೆ, ಕೂತೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಒಳ್ಳೆಯತನಕ್ಕೆ ಮಾತ್ರ ಅಂತ ನಟ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಮತ್ತೆ ಮಾಸ್ ಸಿನಿಮಾಗಳ ವಿಚಾರಕ್ಕೆ ಸುದೀಪ್ ಅವರು ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ನಾನು ಸ್ವಾತಿ ಮುತ್ತು ಅಂತಹ ಸಿನಿಮಾಗಳನ್ನ ಮಾಡಿದ್ದೀನಿ. ಜನ ಲಾಂಗ್ ಹಿಡಿದವರನ್ನೆಲ್ಲ ಹೀರೋ ಮಾಡಿದ್ರು. ಜನಕ್ಕೂ ಅದೇ ಬೇಕು ಅಂತ ನಟ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಅಂದ್ರೆ ಲಾಂಗ್ ಹಿಡಿಯೋ ಮೂಲಕ ಮಾಸ್ ಹೀರೋ ಆಗಿದ್ದ ದರ್ಶನ್. ಹೀಗಾಗಿ ಪರೋಕ್ಷವಾಗಿ ದರ್ಶನ್ಗೆ ಟಕ್ಕರ್ ಅನ್ನ ಕೊಟ್ರ ಸುದೀಪ್ ಅವರು. ಹುಚ್ಚ ಸಿನಿಮಾದಲ್ಲಿ ಯಾರೋ ತಲೆಗೆ ಹೊಡೆದ, ನಾನು ಅವನನ್ನ ತಿರುಗಿ ಹೊಡೆದೇ ಇಲ್ಲ. ಅವನು ಈಗಲೂ ಕೂಡ ಮಾರ್ಕೆಟ್ ನಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಈ ರೀತಿಯಾಗಿ ಮ್ಯಾಕ್ಸ್ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಮತ್ತೆ ಸುದೀಪ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಆಡಿರುವಂತ ಮಾತುಗಳು ಈಗ ಭಾರಿ ಚರ್ಚೆಗೆ ಕಾರಣವಾಗ್ಬಿಟ್ಟಿದೆ. ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕುಬಿಟ್ಟಿದೆ. ಈ ಮೂಲಕವಾಗಿ ನಟ ದರ್ಶನ್ ಅವರನ್ನ ಕೆಣಕಿದ್ರ ಕಿಚ್ಚ ಸುದೀಪ್ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದ್ರೆ ಮ್ಯಾಕ್ಸ್ ಸಿನಿಮಾದ ಸುದ್ದಿಗೋಷ್ಠಿಯ ಹೊತ್ತಿನಲ್ಲಿ ಬೆನ್ನು ನೋವಿನ ಬಗ್ಗೆ ಮಾತನಾಡಿದ್ದಾರೆ. ಈ ಮೂಲಕವಾಗಿ ದರ್ಶನ್ ಅವರಿಗೆ ಟಾಂಗ್ ಅನ್ನ ಕೊಟ್ಟು ಬಿಟ್ರ. ಮ್ಯಾಕ್ಸ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಅವರು ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ನನಗೆ ಬ್ಯಾಕ್ ಪೇನ್ ಇದೆ, ಕೂತೇ ಮಾತನಾಡ್ತೀನಿ, ಆದ್ರೆ ಒಳ್ಳೆಯತನಕ್ಕೆ ಮಾತ್ರ ಅಂತ ನಟ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಅಂದ್ರೆ ಈ ಮೂಲಕವಾಗಿ ಮತ್ತೆ ಮಾಸ್ ಸಿನಿಮಾಗಳ ವಿಚಾರಕ್ಕೂ ಕೂಡ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ನಾನು ಸ್ವಾತಿ ಮುತ್ತು ಅಂತಹ ಸಿನಿಮಾಗಳನ್ನ ಮಾಡಿದ್ದೀನಿ. ಕಿಚ್ಚ ಸುದೀಪ್ ಅವರ ಸ್ವಾತಿ ಮುತ್ತು ಸಿನಿಮಾ ಬಹಳಷ್ಟು ಹಿಟ್ ಅನ್ನ ತಂದುಕೊಟ್ಟಂತ ಸಿನಿಮಾ. ಇದೇ ಮೂಲಕವಾಗಿ ಮಾಸ್ ಸಿನಿಮಾಗಳ ವಿಚಾರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಜನ ಲಾಂಗ್ ಅನ್ನ ಹಿಡಿದವರನ್ನೆಲ್ಲರನ್ನ ಹೀರೋ ಮಾಡಿದ್ರು. ಜನಕ್ಕೆ ಅದೇ ಬೇಕು ಅಂತ ಸುದೀಪ್ ಅವರು ಹೇಳಿದ್ದಾರೆ. ಲಾಂಗ್ ಹಿಡಿಯೋ ಮೂಲಕ ಮಾಸ್ ಹೀರೋ ಆಗಿದ್ದ ನಟ ದರ್ಶನ್. ಆದ್ರೆ ಸದ್ಯ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಕೋರ್ಟಿನಲ್ಲಿ ಜಾಮೀನಿಗಾಗಿ ಪ್ರಯತ್ನವನ್ನ ಪಡ್ತಿದ್ದಾರೆ. ವಿಚಾರಣೆಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ಸುದೀಪ್ ಅವರ ಈ ಹೇಳಿಕೆಗಳು ಒಂದು ರೀತಿಯಾಗಿ ಪ್ರಶ್ನೆಗಳನ್ನ ಮೂಡ್ತಾ ಇದೆ. ಅಂದ್ರೆ ದರ್ಶನ್ ಅವರಿಗೆ ಟಾಂಗ್ ಅನ್ನ ಕೊಟ್ಟು ಬಿಟ್ರ. ಹೀಗಾಗಿನೇ ಪರೋಕ್ಷವಾಗಿ ದರ್ಶನ್ಗೆ ಟಕ್ಕರ್ ಅನ್ನ ಕೊಟ್ರ ಸುದೀಪ್ ಅನ್ನುವಂತ ಮಾತುಗಳೀಗ ಕೇಳಿ ಬರ್ತಾ ಇದೆ. ಹುಚ್ಚ ಸಿನಿಮಾದಲ್ಲಿ ಯಾರೋ ತಲೆಗೆ ಹೊಡೆದ, ನಾನು ಅವನನ್ನ ತಿರುಗಿ ಹೊಡೆದೇ ಇಲ್ಲ. ಅವನು ಈಗಲೂ ಕೂಡ ಮಾರ್ಕೆಟ್ ನಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಅನ್ನುವಂತ ಮಾತನಾಡಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಮತ್ತೆ ಸುದೀಪ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇದೇ ಟಾಂಗ್ ನೋಡಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಬ್ಯಾಕ್ ಪೇನ್ ಇದೆ, ಬೆನ್ನು ನೋವಿದೆ ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಬೆನ್ನು ನೋವು ಅಂದಾಕ್ಷಣ ದರ್ಶನ್ ಅವರಿಗೂ ಕೂಡ ಬೆನ್ನು ನೋವಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆಯ ಮೇಲೆ ಮಧ್ಯಂತರ ಜಾಮೀನಲ್ಲಿದ್ದಾರೆ. ಅದು ಕೂಡ ಬೆನ್ನು ನೋವಿನ ವಿಚಾರವಾಗಿ. ಈತ ಮಾಸ್ ಸಿನಿಮಾಗಳ ಬಗ್ಗೆಯೂ ಕೂಡ ಟಕ್ಕರ್ ಅನ್ನ ಕೊಡ್ತಿದ್ದಾರೆ. ಸ್ವಾತಿ ಮುತ್ತಂತಹ ಅದ್ಭುತ ಸಿನಿಮಾ ಮಾಡಿದ್ದೇನೆ. ಇವೆಲ್ಲದರ ನಡುವೆ ಇವೆಲ್ಲ ಹೇಳಿಕೆಗಳು ಪರೋಕ್ಷವಾಗಿ ನಟ ದರ್ಶನ್ ಅವರಿಗೆ ಟಾಂಗ್ ಅನ್ನ ಕೊಟ್ರ, ಟಕ್ಕರ್ ಅನ್ನ ಕೊಟ್ಬಿಟ್ರ ಅನ್ನುವಂತಹ ಒಂದಿಷ್ಟು ಅನುಮಾನಗಳು, ಪ್ರಶ್ನೆಗಳು ಈಗ ಭಾರೀ ಸದ್ದು ಮಾಡ್ತಿದೆ. ಕ್ಷಮಿಸಿ, ಕೂತ್ಕೊಂಡೇ ಮಾತಾಡ್ತೀನಿ. ಸ್ವಲ್ಪ ಬೆನ್ನೋವಿದೆ. ಅಲ್ಲ, ಒಳ್ಳೆ ಕಾರಣಕ್ಕೆ ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಇನ್ಯಾರು ಇದ್ದಾರೆ, ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ. ಇನ್ಯಾರೋ ಇರ್ತಾರೆ, ಅವ್ರಿಗೆ ಹೊಟ್ಟೆ ಹಚ್ಕೊಂಡ್ಬಿಟ್ಟು ಅವ್ರಿಗೆ ಊಟ ಹಾಕ್ತಾ ಇರ್ತೀವಿ ಅಲ್ವೇ. ಇವಾಗ ಇನ್ನೊಂದು, ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೈಟ್ ಅವೇ ಏನಾರ ಲಾಂಗು ಮಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ. ಯಾರೋ ಓಡೋದು ಆಸ್ಪತ್ರೆಗೆ ಹೋದೆ. ಆ ಪಿಕ್ಚರಲ್ಲಿ ಏನಾರು ಬೈಕ್ ನಾ ಕ್ಲೈಮ್ಯಾಕ್ಸಲ್ಲಿ ಯಾರಿಗಾನ ಹೋಗಿ, ಇವತ್ತವರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನನ್ನ ಹೊಡೆದ್ರೆ ಅವ್ರಿಗೆ ಹೊಡಿಲೇ ಇಲ್ಲ. ನಾನು ವಾಪಸ್ಸು ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ. ತುಂಬ ಒಳ್ಳೆಯವನು ಸರ್. ನಾನು ಅಂಥದ್ದೆಲ್ಲ ಮಾಡಲ್ಲ. ಯಾರ್ಯಾರಿಗೂ ಹೋಗಿ ಏನಾಗಲಿ ಮುಂದೆ ಸಾಗುನಿ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು ಸರ್. ಇಲ್ಲಿಗೆ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಮಾಣಿಕ್ಯ ಯಾವ್ದು ಸರ್ ಸಿನಿಮಾ? ಆ್ಯಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಈಸ್ ನಥಿಂಗ್ ಬಟ್ ಶಾಂತಿ ನಿವಾಸ. ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಶಾಂತಿ ನಿವಾಸ ಓಡಲಿಲ್ಲ ಸರ್. ಮಾಣಿಕ್ಯ 100 days ಹೋಯ್ತು. ಯಾಕಂದ್ರೆ ಇದರಲ್ಲಿ ಒಂದು ಚೇಸ್ ಇತ್ತು, ಫೈಟ್ ಇತ್ತು, 2 ಹೀರೋಯಿನ್ ಇದ್ರು. ಸ್ವಾತಿ ಮುತ್ತು ಮಾಡಿದ್ದೀನಿ, ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ. ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು.
ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ 1 ನಂಬರ್ 2 ಸ್ಥಾನ ಕೂರಿಸಿದ್ರು. ಈಗ ನಾನು ಆಮೇಲೆ ಯೋಚನೆ ಮಾಡಿದೆ, ಬಹುಶಃ ಜನಗಳಿಗೆ ಇದೇ ಬೇಕೇನೋ ಅಂದ್ಬಿಟ್ಟು ಅಂತ. ಅವಾಗ ನನ್ನ ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ. ಅವ್ರಂದ್ರು, ಅಲ್ಲಪ್ಪ ನೀನು ಮನೆಗೆ ಹಾಕೋ ಬಟ್ಟೆ ಮನೆಗೆ ಹಿಡ್ಕೊ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕೋ ಹಂಗಿರು ಅಂತ. ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚು ನನ್ನ ಕೈಯಲ್ಲಿದ್ದ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ.